ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಹೆಸರು ಶಾಂತ ಅಂತ, ಶಾಂತ ಸುಶೀಲಾ ನನ್ನ ಫುಲ್ ಹೆಸರು. ನಮ್ಮ ಯಜಮಾನರು ಬಂದು ಗುಣಶೇಖರ್, ನನ್ನ ಮಗ ಸೌರಭ್, ನನ್ನ ಮಗಳು ತನುಹ. ನಾನು ಚಿಕ್ಕವಳಿದ್ದಾಗ ಸ್ಕೂಲಲ್ಲಿ ಹುಬ್ಳಿಯಲ್ಲಿ ನಾನು ಬೆಳೆದೆ. ನಮ್ಮ ಡ್ಯಾಡಿ ರೈಲ್ವೆಯಲ್ಲಿದ್ದರು, ಅದಕ್ಕೆ ನಾನು ಹುಬ್ಳಿಯಲ್ಲಿ ಬೆಳೆದೆ. ಅಲ್ಲಿ ನಾನು 10ನೇ ಕ್ಲಾಸಲ್ಲಿರುವಾಗ ನಾನು ಯೇಸು ಸ್ವಾಮಿನ ನಾನು ಅಂಗೀಕರಿಸಿದೆ ಮತ್ತು ಆತನನ್ನು ಪ್ರೀತಿಸಿ ನಾನು ಸೇವೆಯಲ್ಲಿ ನನಗೆ ತುಂಬ ಆಸಕ್ತಿ ಇತ್ತು. ಆವಾಗ 1982 ಬ್ರದರ್ DGS ದಿನಕರ್ ಹುಬ್ಳಿಗೆ ಬಂದಿದ್ದರು. ವಿಲ್ಲಿ ಗ್ರೌಂಡ್ ಅಂತ ದೊಡ್ಡ ಗ್ರೌಂಡಲ್ಲಿ ತುಂಬ ಜನ. ಅಲ್ಲಿ ನಾನು ಅವ್ರ ಸೇವೆ ನೋಡಿದ್ದೀನಿ. ನನಗೆ ತುಂಬ ದೇವರು ಯಾವ ರೀತಿಯಲ್ಲಿ ಎಷ್ಟೊಂದು ಮಹತ್ ಕಾರ್ಯಗಳನ್ನು ಮಾಡಿ ನಮ್ಮ ದೇಶವನ್ನು ಆತನ ಕಡೆಗೆ ಎಳಿತಾ ಇದ್ದಾರೆ ಅಂತ ನನಗೆ ತುಂಬಾ ಆಸಕ್ತಿ, ಇಂಟ್ರೆಸ್ಟ್. ಆಮೇಲೆ 1991 ನಾನು DGS ದಿನಕರ್ ಅಂದು ಅವ್ರದ್ದು ಟ್ರೈನಿಂಗ್ ಪವರ್ ಮಿನಿಸ್ಟ್ರಿ ಅಂತ ಮಾಡಿದೆ ಕೊಯಂಬತ್ತೂರಲ್ಲಿ. ಅಲ್ಲಿಯೂ ದೇವರು ನನಗೆ ಡಾಕ್ಟರ್ DGS ದಿನಕರನ್ನು ಡೈರೆಕ್ಟ್ಲಿ ಮೀಟ್ ಮಾಡಿ ಅವರು ನನಗೋಸ್ಕರ ಪ್ರೇಯರ್ ಮಾಡುವಂಗೆ ದೇವರೇ ಒಂದು ಪರಿಸ್ಥಿತಿಯನ್ನು ಮಾಡಿಕೊಟ್ರು. ದೇವರು ಒಂದು ಅದ್ಭುತ ಮಾಡಿದರು. ಅದಾದಮೇಲೆ 1997 ನನಗೆ ಮದುವೆ ಆಯಿತು. ಮದುವೆ ಆದಮೇಲೆ ನನ್ನ ಲೈಫ್ ಫುಲ್ಲಿ ನಾನು ಹೇಳ್ಬೋದು ಎಲ್ಲ ರೀತಿಯಲ್ಲಿ ನನಗೆ ಕಷ್ಟ, ಎಲ್ಲ ರೀತಿಯಲ್ಲಿ ಆರ್ಥಿಕ ರೀತಿಯಲ್ಲಿ ಸಾಲಗಳು, ಇದ್ದದ್ದು ಮನೆ ಹೋಯಿತು, ಎಲ್ಲ ಅಂದರೆ ಯಾವುದರಲ್ಲಿ ಕಷ್ಟ ಇಲ್ಲ ಅಂತಿಲ್ಲ. ಪ್ರತಿಯೊಂದು ವಿಷಯದಲ್ಲಿ ನನಗೆ ಅಷ್ಟೊಂದು ಕಷ್ಟ. ಸಾಕಪ್ಪ ಅನ್ನೋಷ್ಟರಲ್ಲಿ ನಾನು ಎಷ್ಟೋ ಸಲ ದೇವರೇ ನನ್ನ ಲೈಫ್, ಯು ಟೇಕ್ ಮೈ ಲೈಫ್ ಅಂತ ನಾನು ಹೇಳ್ತಿದ್ದೆ ದೇವರಿಗೆ. ಆ ಮಟ್ಟಕ್ಕೆ ನನಗೆ ತುಂಬಾ ಕಷ್ಟ. ಆದರೆ ದೇವರು ನನ್ನ ಫ್ಯಾಮ್ಲಿನ ನನಗೆ ಸಪೋರ್ಟ್ ಮಾಡಲಿಕ್ಕೆ ಇಟ್ಟಿದ್ದರು. ನನ್ನ ತಮ್ಮ, ನಮ್ಮ ಅಕ್ಕ, ನಮ್ಮ ತಾಯಿ ನನಗೆ ತುಂಬ ನನ್ನ ತಂದೆ ಬೇಗನೆ ತೀರೋದ್ರು ನನ್ನ ಮದುವೆ ಆದಮೇಲೆ. ಆದರೆ ನಮ್ಮ ಫ್ಯಾಮ್ಲಿ ತುಂಬ ಸಪೋರ್ಟ್ ಮಾಡಿದರು. ಅದು ದೇವರ ಕೃಪೆ ಅಂತ ನಾನು ಹೇಳ್ತೀನಿ. ದೇವರ ಕೈ ಯಾವಾಗಲೂ ನಮ್ಮ ಮೇಲೆ ಇತ್ತು. ಆಮೇಲೆ ನನಗೆ ಮಗ ಸೌರಭ್, ಆತನು ಹುಟ್ಟಿದ್ದು ಫೆಬ್ರವರಿ 21, 2000 ಹುಟ್ಟಿದ್ದು. ನಾನು 2 ಮಂತ್ಸ್ ಅವನಿಗೆ ಪ್ರೆಗ್ನೆಂಟ್. ಅದಕ್ಕಿಂತ ಮುಂಚೆ ನನಗೆ 1-2 ಹೋಯಿತು. ನನಗೆ ನಾನು ಪ್ರೆಗ್ನೆಂಟ್ ಇರುವಾಗ 2 ಮಂತ್ಸಲ್ಲಿ ನನಗೆ ಹೆವಿ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು. ಈ ಮಗು ಉಳಿಯೋದೇ ಇಲ್ಲ ಅಂತ ಹೇಳಿದರು. ನಾನು ಎಷ್ಟೊಂದು ಟ್ರೀಟ್ಮೆಂಟ್ ತೊಗೊಂಡ್ರು ನಾವು ಗ್ಯಾರಂಟಿ ಕೊಡಲ್ಲ, ಉಳಿತಾನಂತ ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿದರು. ಆದರೆ ದೇವ್ರ ಕೃಪೆಯಿಂದ ದೇವರು ಉಳಿಸಿದ ನನ್ನ ಮಗನ. ಇವತ್ತು ನನ್ನ ಮಗ 24 ವರ್ಷ. ಅವನು ಹುಟ್ಟುವಾಗ ಫೋರ್ಸೆಪ್ಸಿಂದ ಹಿಡಿದು ಅವನನ್ನು ಆಚೆ ತೆಗೆದ್ರು. ಆದರೂ ದೇವ್ರ ಕೈ ಆತನ ಮೇಲೆ ಇತ್ತು, ಯಾವಾಗಲೂ ಇದೆ. ನಾನು ಅವನ್ನ ಎಲ್ಲ ಕಡೆ ನಾನು ಹೋಗೋದು ಪ್ರೇಯರ್ ಮೀಟಿಂಗ್ ಎಲ್ಲ ನಾನು ಕರ್ಕೊಂಡು ಹೋಗ್ತಾಯಿದ್ದೆ. ಯಾಕಂದರೆ ದೇವರಲ್ಲಿ ಬೆಳಿಬೇಕಂತ ನನಗೆ ತುಂಬ ಆಸೆ. ಆದರೆ ನಾನು ಆಸೆ ಪಟ್ಟೆ. ಆದರೂ ಒಂದು ಕಾಲದಲ್ಲಿ ಅವನು 10th, 11th, 12th ಆ ಸಮಯದಲ್ಲಿ ಅವನು ದೇವ್ರಿಗೆ ತುಂಬಾ ದೂರ ಹೋಗ್ಬಿಟ್ಟ. ತುಂಬ ದೂರ ಹೋಗ್ಬಿಟ್ಟ. ನನಗೆ ಕಣ್ಣೀರು ಸುರಿಸ್ತಾ ಇದ್ದೆ ನಾನು ಯಾವಾಗಲೂ. ಆದರೆ ದೇವರು ಒಳ್ಳೆಯವರು, ದೇವರು ತುಂಬ ಒಳ್ಳೆಯವರು, ದೇವರು ಅದ್ಭುತ ಮಾಡುವಂಥವ್ರು. ಆಮೇಲೆ ಜೀಸಸ್ ಕಾಲ್ಸ್ ಮಿನಿಸ್ಟ್ರಿಯಲ್ಲಿ ಪಾರ್ಟ್ನರ್ಸ್ ಮಿನಿಸ್ಟ್ರಿಯಲ್ಲಿ ಅವನು ಹುಟ್ಟಿದಾಗಲೇ ಅದೇ ತಿಂಗಳು ನಾನು ಅವನ್ನ ಪಾರ್ಟ್ನರ್ ಆಗಿ ಮಾಡಿದ್ದೆ. ಸೊ ದೇವ್ರ ಕೈ ಆತನ ಮೇಲೆ ಇದೆ. ಪ್ರಾರ್ಥನೆ ಮಾಡ್ತಾರೆ ಜೀಸಸ್ ಕಾಲ್ಸಲ್ಲಿ. ನನಗೆ ಗೊತ್ತು ದೇವ್ರ ಕೈ ಆತನ ಮೇಲೆ ಇದೆ ಅಂತ. ಆದರೂ ನಾನು ಎಷ್ಟೊಂದು ಅಳ್ತಾ ಇದ್ದೆ. ಆವಾಗ ದೇವ್ರು ನನಗೆ ಒಂದು ಕನಸು ತೋರಿಸಿದ್ರು. ಆ ಕನಸಲ್ಲಿ ಯವನಸ್ಥ ಮಕ್ಕಳು ಸುಮಾರು ಜನ ಸತ್ತೋದಿದ್ರು. ಕ್ಲಿಯರಾಗಿ 3 ಜನ ಸತ್ತೋದ್ರು. 2 ನನ್ನ ಮಗ ಫ್ರೆಂಡ್ಸ್ ಅವರಿಬ್ಬರನ್ನ ಹೂಣಿಟ್ರು. ಅವರು ನನ್ನ ಮಗನ ಕಾಫಿನ್ ಬಾಕ್ಸಲ್ಲಿ ಹಾಕ್ಕೊಂಡು ಎತ್ಕೊಂಡು ಹೋಗ್ತಾಯಿದ್ರು ಹೂಣಿಡ್ಲಿಕ್ಕೆ. ಆವಾಗ ನನ್ನ ಮಗ ಹಿಂಗೆ ಅಳ್ದಾಡಿ ಆಮೇಲೆ ಕಣ್ಬಿಟ್ಟು ಆಮೇಲೆ ಮುಖದ ಮೇಲೆ ಇರುವಂಥ ಎಲ್ಲ ಚರ್ಮ ಒರೆಸ್ಬಿಟ್ಟು ಎದ್ದ. ನನ್ನ ಮಗ ಸತ್ತೋದವನು ಎದ್ದ. ಈ ಕನಸು ದೇವ್ರು ನನಗೆ ತೋರಿಸಿದ ಮೇಲೆ ನಾನು ದೇವ್ರಿಗೆ ತುಂಬ ಸ್ತೋತ್ರ ಸಲ್ಲಿಸಿ, ದೇವರೇ ಈ ಕನಸು ನಿಜವಾಗಬೇಕು ಅಂತ ನಾನು ಪ್ರೇಯರ್ ಮಾಡ್ತಾಯಿದ್ದೆ. ಆಮೇಲೆ ನನಗೆ ಇನ್ನೊಂದು ಕನಸು ತೋರಿಸಿದ್ರು. ಒಂದು ಯೌವನ ಹುಡುಗ, ನನಗೆ ಮುಖ ಕಾಣಲಿಲ್ಲ, ಯೌವನ ಹುಡುಗ ಒಂದು ಇಡೀ ಚೀಲ ತಂದು ನನಗೆ ಕೊಟ್ಟ. ಆ ಚೀಲದಲ್ಲಿ ಎಷ್ಟು ಫುಲ್ಲಾಗಿ ಆ ಚೀಲದಲ್ಲಿ 100 ವಾಟ್ ಬಲ್ಬ್ಗಳಿತ್ತು. 100 ವಾಟ್ ಬಲ್ಬ್ಗಳು ಫುಲ್ಲಾಗಿತ್ತು ಆ ಬ್ಯಾಗಲ್ಲಿ. ಒಂದು ಕೆಲಸ ಮಾಡ್ತಾ ಇರಲಿಲ್ಲ, ಎಲ್ಲ ಕಟ್ಟಾಗಿತ್ತು. ನಾನೆಲ್ಲ ಏನು ಮಾಡೋದು ಅಂತ ಎಲ್ಲ ತೊಗೊಂಡು ನಾನು ಎಲ್ಲ ಫಿಕ್ಸ್ ಮಾಡಿ ಒಂದು ದೊಡ್ಡ 8 ನಂಬರ್ ನಾನು ಮಾಡಿದೆ. ಫಿಕ್ಸ್ ಮಾಡಿ 8 ಮಾಡಿದ ತಕ್ಷಣ ಅದೆಲ್ಲ ಲೈಟ್ ಬಂತು.
ಸೊ ಈ ಕನಸು ಫುಲ್ ಅದು ಅವನಂತ ನನಗೆ ಆವಾಗ ಗೊತ್ತಿಲ್ಲ, ಇವಾಗ ಗೊತ್ತು ಅದು ನನ್ನ ಮಗ ಅಂತ. ಸೊ ನಾನು ಅದೇ ರೀತಿಯಲ್ಲಿ ದೇವ್ರು ನಡೆಸ್ತಾ ಬರ್ತಾ ಇದ್ದಾರೆ ಇದುವರೆಗೆ. ದೇವ್ರ ಕೈ ಆತನ ಮೇಲೆ ಇದೆ. ಆತನೀಗ ರಕ್ಷಣೆ ಹೊಂದಿ ಆತನು ದೀಕ್ಷಾ ಸ್ನಾನ ತಗೊಂಡು ಈಗ ಅವನ ಹಳೆ ಫ್ರೆಂಡ್ಸ್ಗೆಲ್ಲ ಅವನ ಮನೆಯಲ್ಲಿ ಬೈಬಲ್ ಸ್ಟಡಿ ನಡೆಸ್ತಾನೆ, ಐಕಾನಿಕ್ ವರ್ಷಿಪಲ್ಲಿ ಹಾಡ್ತಾನೆ. ಅವ್ನು ತುಂಬ ಟ್ಯಾಲೆಂಟ್ ಇದೆ, ಅವನಿಗೆ ತುಂಬಾ ಟ್ಯಾಲೆಂಟ್ ಇದೆ. ಅವನ್ನ 2 ಇಯರ್ಸಲ್ಲಿ ನಾನು ಕ್ರಿಕೆಟ್ಗೆ ಸೇರಿಸಿದೆ. ಆಮೇಲೆ ಫುಟ್ಬಾಲಲ್ಲಿ ತುಂಬ ಚೆನ್ನಾಗಿ ಆಡ್ತಾನೆ. ಈಗ ದೇವರ ಮಾರ್ಗದಲ್ಲಿ ಆತನು ನಡೀತಾ ಇದ್ದಾನೆ. ನನಗೆ ದೇವ್ರಿಗೆ ಸ್ತೋತ್ರ ಸಲ್ಲಿಸ್ತೀನಿ, ಜೀಸಸ್ ಕಾಲ್ಸ್ಗೆ ಸ್ತೋತ್ರ ಸಲ್ಲಿಸ್ತೀನಿ. ಯಾಕಂದರೆ ಅವನ ಚಿಕ್ಕವನಾಗಿದ್ದಾಗಿಂದ ಅವನ ಪಾರ್ಟ್ನರ್ ಆಗಿದ್ದ, ಅವನಿಗೋಸ್ಕರ ಪ್ರೇಯರ್ ಮಾಡ್ತಿದ್ರು. ಅದಕ್ಕೆ ನಾನು ತುಂಬ ವಂದನೆ ಸಲ್ಲಿಸ್ತೀನಿ. ನನ್ನ ಮಗಳು ತನುಹ ಈಗ 23 ವಯಸ್ಸು. ಈಗ ಅವಳು ಮದುವೆ ಫಿಕ್ಸ್ ಆಗಿದೆ. ಅವಳು ಹುಟ್ಟಿದಾಗಿಂದ ಜೀಸಸ್ ಕಾಲ್ಸ್ ಪಾರ್ಟ್ನರ್ ಅವಳು. ಈ ಆಶೀರ್ವಾದಗಳಿಗೆ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೀನಿ. ಜೀಸಸ್ ಕಾಲ್ಸ್ಗೆ ನಾನು ತುಂಬ ಉಪಕಾರ ಹೇಳ್ತೀನಿ. ನನ್ನ ಲೈಫಲ್ಲಿ ನನ್ನ ಕೆಲಸ, ನಾನು ದೊಡ್ಡ ಸ್ಕೂಲ್ಗೆ ಪ್ರಿನ್ಸಿಪಲ್ ಆಗಿದ್ದೆ. ಆದರೆ ಇದ್ದಕ್ಕಿದ್ದಂಗೆ ನನ್ನ ಕಿತ್ತಾಕ್ಬಿಟ್ರು ಕಾರಣ ಇಲ್ಲದೆ. ನನ್ನ ಲೈಫು ಫುಲ್ಲಿ ಹೋಯ್ತಂತ ಹೇಳ್ಬೇಕು. ನಾನು ಅದು 55 ವರ್ಷದಲ್ಲಿ ನನ್ನ ಆ ಥರ ಅಲ್ಗಾಡಾಯಿತು ನನ್ನ ಲೈಫು. ಆದರೆ ನಾವು ರೋಡಿಗೆ ಬಿದ್ವಿ. ನಾವು ಮಿಡ್ ನೈಟಲ್ಲಿ ನಾವು ರೋಡಿಗೆ ಬಿದ್ವಿ, ನಾವು ಫುಲ್ ಫ್ಯಾಮಿಲಿ. ಆದರೆ ಈಗ ದೇವರು ನಾವು ಒಂದು ಬಾಡಿಗೆ ಮನೆಯಲ್ಲಿದ್ದೀವಿ. ಆಮೇಲೆ ಒಂದು ಕೆಲಸ ಇದೆ. ನನ್ನ ಮಕ್ಕಳನ್ನ ದೇವರು ನಡೆಸ್ತಾ ಇದ್ದಾರೆ, ದಿನ ನಡೆಸ್ತಾ ಇದ್ದಾರೆ. ದೇವರು ತುಂಬ ಒಳ್ಳೆಯವರು, ದೇವರು ಅದ್ಭುತ ಮಾಡುವಂಥವ್ರು. ಇದನ್ನು ನಾನು ಜೀಸಸ್ ಕಾಲ್ಸಲ್ಲಿ ಅನುಭವದಿಂದನೇ ಹೇಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ನಾನು ಪಾರ್ಟ್ನರ್ ಆಗಿದ್ದೀನಿ. ನಾನು ಎಷ್ಟೋ ದೇವರ ಒಳ್ಳೆತನವನ್ನು, ಆತನ ಅದ್ಭುತಗಳನ್ನು ನಾನು ಸ್ವತಃ ಅನುಭವಿಸಿದ್ದೀನಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ.